ಇನ್ನು ನಮ್ಮ ಹೆಮ್ಮೆಯ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳ ಹತ್ರ ಸರ್ ಕರಿಮಣಿ ಮಾಲೀಕ ಯಾರು ಅಂದರು. ಸಿದ್ದರಾಮಯ್ಯನವ್ರು ಹಿಂಗೆ ಮಾತನಾಡ್ತಾ ನೋಡಿ, ಏಯ್ ಒಡಿರಿ ಕಪಾಲ್ಕ ಅವನಿಗೆ, ಕಳಿಸಾಚಗ ಅವನ್ನ. ಏಯ್ ಬೇರೆ ಪ್ರಶ್ನೆ ಇಲ್ವೇನಪ್ಪ ನಿನಗೆ? ರಾಜ್ಯದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ಅಂಥದ್ರಲ್ಲಿ ಬಂದು ಪೇಟ ಹಾಕಿಲ್ವಾ, ಮಾಂಸ ತಿಂದಿಲ್ವಾ, ಪಂಚೆ ಹಾಕಿದ್ದೀರಾ, ಶಲ್ಯ ಹಾಕಿದ್ದೀರಾ, ಕರಿಮಣಿ ಮಳಿಗೆ, ಇವೆಲ್ಲ ಪ್ರಶ್ನೆ ಏನ್ರಿ? ನಿನಗೆ ಮದುವೆ ಆಗಿಲ್ವೇನಪ್ಪ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ ಹೋಗು. ಇವತ್ತು ರಾಜಣ್ಣವ್ರದ್ದು ಹುಟ್ಟು ಹಬ್ಬ, ಇಡೀ ತುಮಕೂರಿನಲ್ಲಿ ಜಾತ್ರೆ, ದೊಡ್ಡ ಜಾತ್ರೆ ಮಾಡಿದಾಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ತುಮಕೂರು ಅಂದ್ರೆ ನಡೆದಾಡೋ ದೇವರು, ಶ್ರೀ ಸಿದ್ಧಗಂಗಾ ಶ್ರೀಗಳಿರ್ತಕ್ಕಂಥ ಭೂಮಿ ಇದು, ಕಲ್ಪತರು ನಾಡು, ಹೌದಲ್ಲ? ಆದ್ರಿಂದ ಇಂಥ ಕಾರ್ಯಕ್ರಮಕ್ಕೆ ಕರೆಸಿದಿರಿ, ಬಹಳ ಸಂತೋಷ. ಕಳಿಸಿ ಆಚೆಗವನು, ಏನೇ ನಿನ್ನ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ ನನ್ನ ಹೆಂಡತಿ ಬಂದೇ ಇಲ್ಲ ಸರ್. ನೀವು ಫ್ರೀ ಬಸ್ ಬಿಟ್ರಿ, ಒಳ್ಳೆ ಯೋಜನೆ, ಹೆಂಗಸರುಗಳು ಮನೇಲೇ ಇರ್ತಾ ಇಲ್ಲ, ಬಸ್ ಹತ್ಕೊಂಡು ಹೋಯ್ತವ್ರೆ. ನಾವು ಊಟಕ್ಕೆ ಏನು ಮಾಡೋದು? ಇಂದಿರಾ ಕ್ಯಾಂಟೀನ್ ಇಲ್ವೇನಯ್ಯ? 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋಲ್ಲಿ. ನಮ್ಮ ಸರ್ಕಾರ ಪಾಪ ಬಡವರಿಗೆ ಅಂತ 5 ಗ್ಯಾರಂಟಿಗಳನ್ನ ತಂದು, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ, ಇವೆಲ್ಲವೂ ಕೂಡ ಜನರಿಗಾಗಿ, ಹೌದಲ್ಲ? ಇವತ್ತು ಒಳ್ಳೆ 10 kg ಅಕ್ಕಿ, 2,000 ರೂಪಾಯಿ ಮನೆ ಯಜಮಾನಿಗೆ, ಫ್ರೀ ಬಸ್, ಫ್ರೀ ಕರೆಂಟ್ ಎಲ್ಲ ಕೊಟ್ಟು 2 ವರ್ಷ ನಾವು ಸರ್ಕಾರ ಮಾಡಿಲ್ಲ, ಹೌದಲ್ಲ? ಆದ್ದರಿಂದ ಎಲ್ಲ ಯೋಜನೆಗಳು ಬಡವರಿಗಾಗಿ ಮಾಡಿದ್ದೀವಿ. ಎಲ್ಲವನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಇವತ್ತು ರಾಜಣ್ಣವರ ಹುಟ್ಟುಹಬ್ಬ, ಅವರಿಗೆ ಶುಭವಾಗಲಿ. ನಮಸ್ಕಾರ.